ಇನ್ನು ನಟ ರಕ್ಷಿತ್ ಶೆಟ್ಟಿ ಯಶವಂತಪುರ ಪೊಲೀಸ್ ಸ್ಟೇಷನ್ಗೆ ಹಾಜರಾಗಿದ್ದಾರೆ. ಅವ್ರ ಮೇಲೆ ಒಂದು ಆರೋಪ ಇತ್ತು, ಹಳೆಯ ಹಾಡುಗಳನ್ನು ಇವರು ಕದ್ದು ತಮ್ಮ ಸಿನಿಮಾದಲ್ಲಿ ಬಳಕೆ ಮಾಡಿಕೊಂಡಿದ್ದಾರೆ ಅಂತಂದ್ಬಿಟ್ಟು. ಆ ಪ್ರಕರಣದಲ್ಲಿ FIR ಕೂಡ ಆಗಿತ್ತು. ಇವತ್ತು ಯಶವಂತಪುರ ಠಾಣೆಗೆ ನಟ ರಕ್ಷಿತ್ ಶೆಟ್ಟಿ ಹಾಜರಾಗಿದ್ದಾರೆ. ಕಾಪಿರೈಟ್ ಉಲ್ಲಂಘನೆ ಆರೋಪದಲ್ಲಿ ವಿಚಾರಣೆಯನ್ನು ಅವರು ಇವತ್ತು ಎದುರಿಸ್ತಾ ಇದ್ದಾರೆ ಪೊಲೀಸರಿಂದ. ರಕ್ಷಿತ್ ಶೆಟ್ಟಿ ಪರಂವಹ ಸ್ಟುಡಿಯೋ ವಿರುದ್ಧ ದಾಖಲಾಗಿತ್ತು FIR. ಬ್ಯಾಚುಲರ್ಸ್ ಪಾರ್ಟಿ ಸಿನಿಮಾದಲ್ಲಿ ಗಾಳಿ ಮಾತು ಮತ್ತು ನ್ಯಾಯ ಎಲ್ಲಿದೆ ಹಾಡನ್ನು ಕದ್ದಿದ್ರು ಇವರು ಅಂತಕ್ಕಂಥ ಆರೋಪ ಇತ್ತು. ಅದಕ್ಕೆ ಅವರಿಗೆ ನೋಟಿಸ್ ಕೂಡ ಕೊಡಲಾಗಿತ್ತು ಮತ್ತು FIR ಆಗಿತ್ತು ಕಾಪಿರೈಟ್ ಉಲ್ಲಂಘನೆ ಆರೋಪದಲ್ಲಿ. ಹಾಗಾಗಿ ಇವಾಗ ವಿಚಾರಣೆಯನ್ನು ಎದುರಿಸೋದಕ್ಕೆ ಆಗಲೇ ನೋಟಿಸ್ ಕೊಟ್ಟಿದ್ರು, ಬನ್ನಿ ಅಂತಂದ್ಬಿಟ್ಟು. ಬಟ್ ಅವರು ಸಿನಿಮಾ ಶೆಡ್ಯೂಲ್ನಲ್ಲಿ ಬ್ಯುಸಿ ಇದ್ದೀನಿ, ಸ್ವಲ್ಪ ಟೈಮ್ ಕೊಡಿ ಬರ್ತೀನಿ ಅಂತ ಹೇಳಿದರು. ಅದರ ಪ್ರಕಾರ ಇವತ್ತು ನಟ ರಕ್ಷಿತ್ ಶೆಟ್ಟಿ ಯಶವಂತಪುರ ಪೊಲೀಸ್ ಸ್ಟೇಷನ್ಗೆ ಹಾಜರಾಗಿದ್ದಾರೆ. ಅವರ ಬ್ಯಾಚುಲರ್ಸ್ ಪಾರ್ಟಿ ಅಂತ ಒಂದು ಸಿನಿಮಾ, ಅದರಲ್ಲಿ ಅವರು ನ್ಯಾಯ ಎಲ್ಲಿದೆ ಮತ್ತು ಗಾಳಿ ಮಾತು ಒಮ್ಮೆ ನಿನ್ನನ್ನು ಕಣ್ತುಂಬ ಆ ಎರಡು ಸಾಂಗನ್ನು ಕೂಡ ಅವರು ಕದ್ದು ತಮ್ಮ ಸಿನಿಮಾದಲ್ಲಿ ಉಪಯೋಗಿಸ್ಕೊಂಡಿದ್ದಾರೆ, ಮೂಲ ಮಾಲೀಕರಿಗೆ ಹೇಳದೆ ಅಂತಂದ್ಬಿಟ್ಟು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನರಸಿಂಹಮೂರ್ತಿ ಅವರಿಂದ ಪಡಿತಾ ಹೋಗೋಣ. ಮೂರ್ತಿ, ಇದು ಈ ಹಿಂದೆನೇ ಅವ್ರಿಗೆ ಬನ್ನಿ ವಿಚಾರಣೆಗೆ ಅಂತ ನೋಟಿಸ್ ಕೊಟ್ಟಿದ್ರು, ಬಟ್ ಇವತ್ತು ಹಾಜರಾಗಿದ್ದಾರೆ. ಮುಂದೇನು ಇವಾಗ ಅಂತ FIR ಕೂಡ ಆಗಿರೋದ್ರಿಂದ? ಅರವಿಂದ, MRT ಮ್ಯೂಸಿಕ್ನ ಮಾಲೀಕರು ಒಂದು ದೂರನ್ನು ದಾಖಲು ಮಾಡಿದರು ಯಶವಂತಪುರ ಪೊಲೀಸ್ ಠಾಣೆಯಲ್ಲಿ. ಅವರ ಎರಡು ಚಿತ್ರಗಳ ಅಂದರೆ ನ್ಯಾಯ ಎಲ್ಲಿದೆ ಮತ್ತು ಗಾಳಿ ಮಾತು, ಈ ಚಿತ್ರದ ಮ್ಯೂಸಿಕ್ನ ಟೋನ್ ಏನಿದೆ ಅದನ್ನು ಇವರ ರಕ್ಷಿತ್ ಶೆಟ್ಟಿ ಅವರ ಬ್ಯಾಚುಲರ್ ಪಾರ್ಟಿ ಸಿನಿಮಾಗೆ ಕದಿಯಲಾಗಿದೆ. ಇದನ್ನು ಒಂದು ಪ್ರಸಾರದ ಹಕ್ಕೇನಿದೆ ಅದನ್ನು ಪಡೆಯದೆ ಇವರು ಏಕಾಏಕಿ ಫಿಲಮ್ನಲ್ಲಿ ಆ ಒಂದು ಟ್ಯೂನನ್ನು ಕದ್ದು ಬಳಸ್ಕೊಂಡಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ದೂರನ್ನು ದಾಖಲು ಮಾಡಿದರು. ಇದೀಗ ಆ ದೂರಿನ ಆಧಾರದ ಮೇಲೆ ರಕ್ಷಿತ್ ಶೆಟ್ಟಿ ಅವರನ್ನ ಸಂಪರ್ಕ ಮಾಡೋ ಕೆಲಸವನ್ನು ಯಶವಂತಪುರ ಪೊಲೀಸರು ಮಾಡಿದರು. ಅದಾದ ಬಳಿಕ ಶೂಟಿಂಗ್ನಲ್ಲಿದ್ದೀನಿ ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ದಿನ ಸಮಯಾವಕಾಶವನ್ನು ತೆಗೆದುಕೊಂಡಿದ್ರು. ಇದೀಗ ಸುಮಾರು ಒಂದು 15 ನಿಮಿಷಗಳ ಹಿಂದೆ ಯಶವಂತಪುರ ಪೊಲೀಸ್ ಠಾಣೆಗೆ ನಟ ರಕ್ಷಿತ್ ಶೆಟ್ಟಿ ಹಾಜರಾಗಿದ್ದಾರೆ. ಯಾವಾಗ ಇವರು ದೂರನ್ನು ಕೊಟ್ಟರು ಆ ಸಂದರ್ಭದಲ್ಲಿ ಅವರು ಕೂಡ ಒಂದು ಅವರ ಫೇಸ್ಬುಕ್ ಪೇಜ್ನಲ್ಲಿ ಒಂದು ಮಾಹಿತಿಯನ್ನು ಹಾಕಿದ್ರು. ನಾವು ಈ ಬಗ್ಗೆ ಮಾತುಕತೆಯನ್ನು MRT ಮ್ಯೂಸಿಕ್ ಜೊತೆ ಆಡಿದ್ದು, ಆದರೆ ಅವರು ಒಂದಷ್ಟು ಅಂದರೆ ನಮ್ಮ ಚಿತ್ರದ ಬಜೆಟ್ ಏನಿತ್ತು ಅದಕ್ಕಿಂತ ಹೆಚ್ಚಿನದಾಗಿ ಕೇಳಿದ್ರು. ಈ 2 ಸಾಲುಗಳಲ್ಲಿ ಎಲ್ಲಿ ನಾವು ಹಾಡನ್ನು ಕದ್ದಿದ್ದೀವಿ, ಈಗ FIR ಮಾಡಿಸಿದ್ದಾರೆ, ಹೀಗಾಗಿ ನಾವು ಕೂಡ ಕಾನೂನಿನ ಮುಖಾಂತರ ಹೋರಾಟವನ್ನು ನಡೆಸ್ತೀವಿ ಅನ್ನೋ ನಿಟ್ಟಿನಲ್ಲಿ ರಕ್ಷಿತ್ ಶೆಟ್ಟಿ ಅವರು ಕೂಡ ಒಂದು ಪ್ರೆಸ್ ನೋಟನ್ನು ಹೊರಡಿಸಿದ್ರು. ಇದೀಗ ಇವತ್ತು ಪೊಲೀಸರಿಗೆ ಸಮಯಾವಕಾಶವನ್ನು ಕೊಟ್ಟು ಅವರ ನೋಟಿಸ್ಗೆ ಇದೀಗ ವಿಚಾರಣೆಗೆ ಹಾಜರಾಗಿದ್ದಾರೆ. ವಿಚಾರಣೆಯಲ್ಲಿ ಇದೀಗ ಆ ಹಾಡಿಗೆ ಸಂಬಂಧಪಟ್ಟಂತೆ, ಆ ಟ್ಯೂನ್ಗೆ ಸಂಬಂಧಪಟ್ಟಂತೆ ಪೊಲೀಸರು ಒಂದಷ್ಟು ವಿಚಾರಣೆಯನ್ನ ಮಾಡ್ತಿದ್ದಾರೆ, ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ತಿದ್ದಾರೆ. ಓಕೆ ಮೂರ್ತಿ, ಥ್ಯಾಂಕ್ ಯು. ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ.